ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಯು ಪಿ ಎಸ್ ಸಿ ಒಂದು ಕನಸಾಗೇ ಇರ್ತದೆ. ಅದು ನೀವು ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ದಲ್ಲಿ. ಎಷ್ಟೋ ಜನ ಪ್ರೈವೇಟ್ ಒಂದು ಆರ್ಗನೈಜೇಷನಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಮತ್ತು ಗೌರ್ಮೆಂಟಿನ ಇತರೆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಓದಲಿಕ್ಕೆ ಆಗ್ತಾ ಇರೋದಿಲ್ಲ, ಯಾಕೆಂದರೆ ಟೈಮಿನ ಕಂಜೆಸ್ಟೆಡ್ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗ್ತಾ ಇರ್ತದೆ. ಈಗ ಪ್ರಾಬ್ಲಮ್ ಏನಿಗೆ, ಒಂದು ಟೈಮ್ ಮತ್ತು ಮನಿ, ಈ ಎರಡು ಕಾಂಪೊನೆಂಟಲ್ಲಿ ಯಾವುದು ನಾನು ತೊಗೊಳ್ಬೇಕು ಅನ್ನುವಂಥದ್ದು. ಒಂದಕ್ಕಿಂತ ಒಂದು ಹೆಚ್ಚೆ. ಈಗ ಮನಿ ಅಂತ ಹೋದರೆ ಟೈಮ್ ಇರೋದಿಲ್ಲ, ಟೈಮ್ ಅಂತ ಹೋದರೆ ಮನಿ ಇರೋದಿಲ್ಲ ಅನ್ನುವ ಒಂದು ತಾರ್ಕಿಕ ನಿಲುವು. ಇದಕ್ಕೆ ಈ ಒಂದು ಟಾಪಿಕನ್ನು ಅಡ್ರೆಸ್ ಮಾಡಬೇಕಾದ್ರೆ ಒಂದು ಕಾಷಿಯಸ್ ಲೆವೆಲ್ ಆಫ್ ವೆಲಾಸಿಟಿ ಬೇಕು. ಅಂದರೆ ತಾನು ಯಾಕೆ ಯು ಪಿ ಎಸ್ ಸಿಯನ್ನು ಮಾಡ್ತೇನೆ ಅನ್ನುವಂಥದ್ದು ಒಂದು ಪೂರಕ ವಾತಾವರಣ ನಿಮ್ಮ ಮನಸ್ಸಿನಲ್ಲಿ ಹೊಂದಿರಬೇಕು. ಯಾವ ಥರ ಡಿಸಿಷನ್ ಕೆಪಾಸಿಟಿ ಯಾವ ಥರ ತೊಗೊಳ್ಬೇಕು ಅನ್ನುವಂಥದ್ದು ಒಂದು ಭಾಗ ಆದರೆ, ಇನ್ನೊಂದು ಭಾಗ ಹೇಗೆ ಓದೋದು. ಯು ಪಿ ಎಸ್ ಸಿ ಅನ್ನುವಂಥದ್ದು ಒಂದು ಕನಸಾಗೇ ಉಳಿದಾಗ ಅದನ್ನು ನನಸು ಮಾಡಿಕೊಳ್ಳಿಕ್ಕೆ ಯಾವ ರೀತಿ ನಾನು ಅದಕ್ಕೆ ನಿಲುವನ್ನು ಹೊಂದಿರಬೇಕು ಅನ್ನುವಂಥದ್ದು ಈ ಟಾಪಿಕ್. ನೋಡಿ, ವರ್ಕಿಂಗ್ ಪ್ರೊಫೆಷನಲ್ ಆದ ಮಾತ್ರಕ್ಕೆ ಅಥವಾ ಮಾರ್ನಿಂಗ್ 9 5 ಅಥವಾ 7ವರೆಗೂ ನೀವು ಆನ್ ಡ್ಯೂಟಿಯಲ್ಲಿ ಇರ್ತೀರಿ, ಅದೆಲ್ಲವೂ ಸರಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ಒಂದು ಕಾನ್ಸೆಪ್ಟ್ ಗೊತ್ತಿರೋದಿಲ್ಲ. ಕೇವಲ ವರ್ಕಿಂಗ್ ಪ್ರೊಫೆಷನಲ್ ಆಗ ಮಾತ್ರಕ್ಕೆ ಓದಲಿಕ್ಕಾಗಲ್ಲ ಅನ್ನುವಂಥದ್ದಲ್ಲ. ಓದು ಅನ್ನುವುದು ಒಂದು ಕಾಂಪೊನೆಂಟ್, ನೀವು ಹೇಗೆ ಓದ್ತೀರಾ ಅನ್ನೋದು ಇನ್ನೊಂದು ಕಾಂಪೊನೆಂಟ್. ನಿಮಗೆ ಒಂದು ವಿಚಾರ ಗೊತ್ತಿರಲಿ, ಎಂಟೈರ್ ಯು ಪಿ ಎಸ್ ಸಿ ನಿಂತಿರೋದು ನಿಮ್ಮ ಇನ್ಫಾರ್ಮೇಷನಲ್ಲಿ ಅಲ್ವೇ ಅಲ್ಲ. ಎಂಟೈರ್ ಯು ಪಿ ಎಸ್ ಸಿ ನಿಂತಿರೋದು ನೀವು ಹೇಗೆ ಓದ್ತೀರಾ ಅನ್ನೋದರಲ್ಲಿ, ಎಷ್ಟು ಸ್ಮಾರ್ಟ್ ಅಪ್ರೋಚ್ ಇದೆ ಅನ್ನುವಂಥದ್ದು. ಕೇವಲ 1 ನಿಮಿಷದ ಪ್ರಿಲಿಮ್ಸ್ ಮತ್ತು 7 ನಿಮಿಷದ ಅಥವಾ 9 ನಿಮಿಷದ ಮೇನ್ಸ್ ಏನಿದೆ ಅದನ್ನು ಟ್ಯಾಕಲ್ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ, ಈ 150 ವರ್ಡಿನ ಫಿಟ್ ಯಾವ ಥರ ಇರಬೇಕು ಅನ್ನುವಂಥದ್ದು ಇನ್ನೊಂದು ಕಡೆ. ಈ ಒಂದು ಕಾನ್ಸೆಪ್ಟ್ ಇರೋದೇ ವರ್ಕಿಂಗ್ ಪ್ರೊಫೆಷನಲ್ ಆಟ ಆಡಬೇಕಾಗತ್ತೆ ಅಥವಾ ಟೈಮನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ, ಎನರ್ಜಿಯನ್ನು ಎನ್ಹ್ಯಾನ್ಸ್ ಮಾಡಬೇಕಾಗತ್ತೆ. ಇಲ್ಲಿ ಕೊರತೆ ಇರೋದು ಟೈಮ್. ಅಫ್ಕೋರ್ಸ್ ರೀತಿಗೆ ಜನರಲ್ ಸಿನಾರಿಯೋ. ಆದರೆ ನಿಮ್ಮ ಹತ್ರ ನೋಟ್ಸ್ ಕರೆಕ್ಟಾಗಿತ್ತು, ಯಾವುದೇ ಒಂದು ಪ್ರಿಲಿಮ್ಸ್ ಆಗಲಿ ಮೇನ್ಸಿಗಾಗಲಿ ಒಂದು ಸ್ಕ್ರಿಪ್ಟೆಡ್ ಪಾರ್ಟ್ನರ್ ಆಗಿ ಒಂದು ನೋಟ್ಸನ್ನು ಅಡ್ಕ್ವೇಟ್ ಮಾಡೋದನ್ನು ಇತ್ತು ಅಂತಾದರೆ ಯಾವುದೇ ಕಾರಣಕ್ಕೂ ವರ್ಕಿಂಗ್ ಪ್ರೊಫೆಷನಲ್ಸ್ ಕ್ಲಿಯರ್ ಮಾಡಲಿಕ್ಕಾಗಲ್ಲ ಅನ್ನುವಂಥದ್ದು ಯಾವುದೂ ಇಲ್ಲ. ನೋಡಿ, ಒಂದು ಧ್ಯೇಯ, ಇನ್ನೊಂದು ಕಾಲ, ಇನ್ನೊಂದು ನಿರ್ಣಯ, ಈ 3 ಹಂತ ನೀವು ವರ್ಕಿಂಗ್ ಪ್ರೊಫೆಷನಲ್ನಲ್ಲಿ ನೋಡ್ತೀರಿ. ಈಗ ವರ್ಕಿಂಗ್ ಅನ್ನುವಂಥದ್ದೇನು, ಒಂದು ಕೆಲಸ, ಅದರ ಆಬ್ಜೆಕ್ಟಿವನ್ನು ಫಿಲ್ ಮಾಡೋದು, ಅದಕ್ಕೆ ನಿಮಗೆ ತಕ್ಕ ಪ್ರತಿಫಲವಾಗಿ ಒಂದು ಮನಿ ಬರುತ್ತೆ. ಅದೇ ಥರ ಯು ಪಿ ಎಸ್ ಸಿ ಅನ್ನುವಂಥದ್ದನ್ನು ಕೂಡ ನೀವು ತಿಳ್ಕೋಬೇಕು. ಇವನ್ನ ನನ್ನ ಸಜೆಷನ್ ಏನು, ದೋಸ್ ಹೂ ಆರ್ ನಾಟ್ ವರ್ಕಿಂಗ್ ಅಥವಾ ಮನೆಯಲ್ಲಿ ಓದ್ತಾ ಇರ್ತಾರೆ, ಇಲ್ಲ ಕಾಲೇಜಿನಲ್ಲಿ ಒಂದು ಬೇರೆ ಕೋರ್ಸ್ BCA MCA ಆ ಥರ ಒಂದು ಮಾಸ್ಟರ್ಸನ್ನು ಮಾಡ್ತಾ ಇರ್ತಾರೆ, ಅಂಥವರು ಕೂಡ ಯು ಪಿ ಎಸ್ ಸಿಯನ್ನು ತೊಗೊಳ್ಬೇಕು, ಆ ಎಕ್ಸಾಮನ್ನು ಪಡಿಬೇಕು ಅಂತ ಇರ್ತಾರೆ. ಅವರಿಗೂ ಕೂಡ ವರ್ಕಿಂಗ್ ಪ್ರೊಫೆಷನಲ್ನಷ್ಟೇ ಕಷ್ಟ ಇರ್ತದೆ. ಈಗ ವರ್ಕಿಂಗ್ ಪ್ರೊಫೆಷನಲ್ ಒಂದು ಕಡೆ ಆದರೆ, ಕಾಲೇಜಿನಲ್ಲಿ ನೀವು MSc ಅಥವಾ MTech MBA ಇಲ್ಲ MBBS ಮಾಸ್ಟರ್ಸ್ ಏನಿರ್ತದೆ ಅದೆಲ್ಲ ಮಾಡ್ತಾ ಇರ್ತೀರಲ್ಲ, ಅವ್ರಿಗೂ ಕೂಡ ಕಷ್ಟ ಇರ್ತದೆ. ಸೊ ನಾವು ಎಷ್ಟೋ ಉದಾಹರಣೆಯನ್ನು ನೋಡ್ತೀವಿ. ಯು ಪಿ ಎಸ್ ಸಿ ಟಾಪರ್ ಆದರು, ವರ್ಕಿಂಗ್ ಪ್ರೊಫೆಷನಲ್ಸ್ ಆದರು, ಅಥವಾ ಈ ವುಮೆನ್ ಕ್ಯಾಟಗರಿಯಲ್ಲಿ ದೋಸ್ ಹೂ ಆರ್ ಮ್ಯಾರಿಡ್ ಅವರು ಕೂಡ ಪಾಸ್ ಆಗಿದ್ದಾರೆ ಅನ್ನುವಂಥದ್ದು. ಸೊ ಇದಕ್ಕೆ ಹೇಗೆ ಕಾರಣ, ಹೇಗೆ ನಿರ್ಣಯ ಅನ್ನುವಂಥದ್ದು ನೋಡಿ. ನಂಬರ್ 1 ಕಾನ್ಸೆಪ್ಟ್ ಏನು, ನಂಬರ್ 1 ಕಾನ್ಸೆಪ್ಟ್ ನಿಮ್ಮ ಹತ್ರ ಇನ್ಫಾರ್ಮೇಷನ್ ಎಷ್ಟೋ ಮಟ್ಟಿಗಿದೆ. ಆ ಒಂದು ಆಬ್ಜೆಕ್ಟಿವ್ ಫಿಲ್ ಮಾಡಲಿಕ್ಕೆ ಅದು ಯು ಪಿ ಎಸ್ ಸಿ ಮಾದರಿಯಲ್ಲೇ ಇರಬೇಕು. ಕೇವಲ 1 ನಿಮಿಷದಲ್ಲಿ ಪ್ರಿಲಿಮ್ಸ್ ಸಾಲ್ವ್ ಮಾಡಬೇಕು, ಕೇವಲ 7ರಿಂದ 9 ನಿಮಿಷಗಳಲ್ಲಿ ಮೇನ್ಸನ್ನು ಬರೀಬೇಕು. ಅಂಥದಕ್ಕೆ ನಿಮ್ಮ ಹತ್ರ ಯಾವ ಥರದ ನೋಟ್ಸ್ ಇದೆ ಅನ್ನುವಂಥದ್ದು ನಂಬರ್ 1 ಪಾಯಿಂಟ್ ಆಗುತ್ತೆ. ನಂಬರ್ 2 ಪಾಯಿಂಟ್ ಏನು, ಯಾವಾಗ ಆ ನೋಟ್ಸನ್ನು ಹೇಗೆ ಮಾಡಬೇಕು. ಸಪೋಸ್ ಯು ಹ್ಯಾವ್ ಎ ಟಾಪಿಕ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇದು ಎಲ್ಲರಿಗೂ ಗೊತ್ತಿರಬೇಕಂತಹ ವಿಚಾರ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅದರಲ್ಲಿ ಒಂದು 11 ಕಾನ್ಸೆಪ್ಟ್ ಬರ್ತದೆ. ಫ್ಲಡ್, ಅರ್ತ್ಕ್ವೇಕ್, ಲ್ಯಾಂಡ್ಸ್ಲೈಡ್, ಫೈರ್, ಬಯೋ ಡಿಸಾಸ್ಟರ್, ಕೆಮಿಕಲ್ ಡಿಸಾಸ್ಟರ್ ಆ ಥರ. ಸೊ ಏನಾಗುತ್ತೆ, ಈಗ ಫ್ಲಡ್ಡನ್ನು ನೀವು ನಿಮ್ಮ ಹತ್ರ ಯಾವ ಥರ ನೋಟ್ಸ್ ಇದೆ, ಇಂಟ್ರಡಕ್ಷನ್, ಕನ್ಕ್ಲೂಷನ್, ಬಾಡಿ, ಅಫ್ಕೋರ್ಸ್ ನೀವು ಮೇನ್ಸಲ್ಲಿ ಬರೀಲೇಬೇಕು. ಈ ಒಂದು ಕಾನ್ಸೆಪ್ಟನ್ನು ಫಿಲ್ ಮಾಡಲಿಕ್ಕೆ ಈ ಒಂದು ನೋಟ್ಸ್, ಫ್ಲಡ್ ನೋಟ್ಸ್ ಏನಿದೆ ಅದರಲ್ಲಿ ನಿಮ್ಮ ಹತ್ರ ಸಾಲಿಡ್ ಇಂಟ್ರಡಕ್ಷನ್ ಇದೆಯಾ,
ಚಾಲೆಂಜಸ್ ಇದೆಯಾ, ಸೊಲ್ಯೂಷನ್ ಇದೆಯಾ, ವೇ ಫಾರ್ವರ್ಡ್ ಇದೆಯಾ, ಕಮಿಟೀಸ್ ಇದೆಯಾ, ರಿಪೋರ್ಟ್ಸ್ ಇದೆಯಾ, FDG ಏನು ಹೇಳ್ತದೆ, ಕಾನ್ಸ್ಟಿಟ್ಯೂಷನಲ್ ಲಿಗಾಲಿಟಿ ಇದೆಯಾ, ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಏನು ಹೇಳ್ತದೆ, ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಏನು ಹೇಳ್ತದೆ, ಸ್ಪೀಚಸ್, ಪಬ್ಲಿಕ್ ಸ್ಪೀಚಸ್, ಕೊಟೇಶನ್, ಈ ಥರದ ಸೆಗ್ರಿಗೇಷನ್ ನೋಟ್ಸ್ ನಿಮ್ಮ ಹತ್ರ ಇದೆಯಾ, ಇದು ನೀವು ಕ್ವಶನ್ ಹಾಕ್ಕೊಳ್ಬೇಕು. ಹೌದು ಇದೆ ಅಂದಲ್ಲಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನೀವು ಆ ಒಂದು ನೋಟ್ಸನ್ನು ಎಷ್ಟು ಸ್ಪೀಡಾಗಿ ಓದಿ ಮೆಂಟಲ್ ಆನ್ಸರ್ ರೈಟಿಂಗನ್ನು ಮಾಡಿದ್ರಿ ಅನ್ನುವಂಥದ್ದು ಎರಡನೇ ಕಾಂಪೊನೆಂಟ್, ಎರಡನೇ ಪಿಲ್ಲರ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ? ಈಗ ನೋಡಿ, ನೀವು ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ತೀರಿ, ನೀವು ಆ ಒಂದು ವರ್ಕಲ್ಲಿ ಸಪೋಸ್ MCOM ಮಾಡಿರ್ತೀರಿ, ಫೈನಾನ್ಸಲ್ಲಿ ಇರ್ತೀರಿ, ಅಕೌಂಟ್ಸಲ್ಲಿ ಇರ್ತೀರಿ, ಅಥವಾ MBA ಮಾಡಿರ್ತೀರಿ, ಮ್ಯಾನೇಜ್ಮೆಂಟಲ್ಲಿ ಇರ್ತೀರಿ, ಆ ಒಂದು ಕಾನ್ಸೆಪ್ಟಲ್ಲಿ ನೀವು ನಿಷ್ಣಾತರಾಗಿರ್ತೀರಿ. ಆದರೆ ನೀವು UPSC ಅನ್ನುವಂಥದ್ದು ಯಾವುದೇ MCOM ಆಗಲಿ, BE ಆಗಲಿ, ಅಥವಾ MTech ಆಗಲಿ, MBA ಆಗಲಿ ಅದರ ಸುತ್ತೋಲೆ ಅಲ್ಲ, ಅದು ಜನರಲ್ಲ ಈಗ. ಸೊ ಇಲ್ಲಿ ನೀವು 7 to 9 ಮಿನಿಟ್ಸ್ ಆನ್ಸರ್ ಬರೀಬೇಕು, ಅಥವಾ 1 ನಿಮಿಷದಲ್ಲಿ ಪ್ರಿಲಿಮ್ಸನ್ನು ಸಾಲ್ವ್ ಮಾಡಬೇಕು ಅಂದರೆ ಮೆಂಟಲಿ ಯು ಹ್ಯಾವ್ ಟು ಸ್ಟಬಲ್, ಮೋರ್ ದ ಸ್ಟಬಲ್ ಲೆಸ್ ದ ಟೈಮ್ ಬೀಯಿಂಗ್ ಅಂತ ಒಂದು ಕಾನ್ಸೆಪ್ಟ್. ಯಾವ ಥರ ಮಾಡಬೇಕು? ಸಪೋಸ್ ಯು ಹ್ಯಾವ್ ಎ ನೋಟ್ಸ್ ಆಫ್ ಅಗ್ರಿಕಲ್ಚರ್, ಓಕೆ, ಅಗ್ರಿಕಲ್ಚರ್ ಮಾರ್ಕೆಟ್. ಈಗ ಅಗ್ರಿಕಲ್ಚರ್ ಮಾರ್ಕೆಟಲ್ಲಿ ನಿಮ್ಮ ಹತ್ರ ಒಂದು ಸಾಲಿಡ್ 7 ಪುಟಗ ಅಥವಾ 4 ಪುಟಗ ನೋಟ್ಸ್ ಇತ್ತು ಅಂತಾದರೆ, ಅದರಲ್ಲಿ ನಾನು ಹೇಳಿದ ವಿಚಾರಗಳೆಲ್ಲ ಇತ್ತು ಅಂತಾದರೆ, ಅದನ್ನು ನೀವು ಈ ಕೆಳಗೆ ಡಯಾಗ್ರಾಮ್ ಹಾಕಿ. ನಂಬರ್ 1, ಈ ಥರ ಸರ್ಕ್ಯುಲರ್ ಡಯಾಗ್ರಾಮ್ ಹಾಕಿ. ಇಲ್ಲಿ ಇಂಟ್ರಡಕ್ಷನ್ ಬರೀರಿ. ಅಶೋಕ್ ದನ್ವಾಯ್ ಕಮಿಟಿ ರಿಪೋರ್ಟ್ ಸಜೆಸ್ಟೆಡ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಈಗ ಭೂಮಿಲ್ಗೆರ ಇಟ್ ಈಸ್ ನೀಡೆಡ್, ಅದನ್ನು ಬರೆದ್ರಿ. ನೆಕ್ಸ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್, ಅದರಲ್ಲಿ ಫುಡ್ ಪ್ರೊಡಕ್ಷನ್ ಬಗ್ಗೆ, ಹಂಗರ್ ಬಗ್ಗೆ ಅದನ್ನು ಬರೆದ್ರಿ. ಮತ್ತು ಅಶೋಕ್ ದನ್ವಾಯ್ ಕಮಿಟಿ, ರಾಜಮನ್ನಾರ್ ಕಮಿಟಿ ಏನು ಹೇಳ್ತಾರೆ ಅದನ್ನು ಬರೆದ್ರಿ. ಮತ್ತು ಚಾಲೆಂಜಸ್ ಆನ್ ಫ್ಲಡ್ ಅಂತ ಇಲ್ಲಿ ಬರೆದ್ರಿ, ಚಾಲೆಂಜಸ್ ಆ್ಯಂಡ್ ಪಾಸಿಟಿವ್ ವೇ ಫಾರ್ವರ್ಡ್ ಯಾವ ಥರ ಬರಬೇಕು ಅಂತ ಬರೆದ್ರಿ. ಆ್ಯಂಡ್ ಕೊಟೇಶನ್ ಎಲ್ಲಿ ಬರಬೇಕು, ಇಲ್ಲಿ ಬರೀಬೇಕು ಕೊಟೇಶನ್ ಆದಮೇಲೆ ಪಬ್ಲಿಕ್ ಸ್ಪೀಚ್ ಏನಿಗೆ ಅದನ್ನು ಇಲ್ಲಿ ಬರೀರಿ. ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಏನಾದರೂ ಇದೆಯಾ ಅದನ್ನು ಬರೀರಿ. ಸೊ ಅವಾಗೇನಾಗುತ್ತೆ, ಫಾಸ್ಟ್ ವರ್ಕ್ ಆಗುತ್ತೆ. ನೋಡಿ, ಒಂದು ಪೇಜನ್ನು ಓದಲಿಕ್ಕೆ 1 hour ತೊಗೊತಾರೆ ಅನ್ನುವಂಥದ್ದು ಇದೆ. ಈಗ ನೋಡಿ, ನೀವು ತಿಳ್ಕೊಬೋದು ವರ್ಕಿಂಗ್ ಪ್ರೊಫೆಷನಲ್ಲಿ ನನ್ನ ಹತ್ರ ಟೈಮ್ ಇಲ್ಲ. ಮೋರ್ ಆರ್ ಲೆಸ್ 100% ಕ್ಯಾಟಗರಿ ಆಫ್ ದ ಸ್ಟೂಡೆಂಟ್ಸ್ ಏನಿರ್ತಾರೆ ಅದರಲ್ಲಿ ಕೇವಲ 50% ಜನ ಬರೀತಾ ಇರ್ತಾರೆ. ಈ 50% ಜನರಲ್ಲಿ 40% ಜನ ಸೀರಿಯಸ್ ಆಗಿರೋದಿಲ್ಲ. ಆ 10% ಜನ ಸೀರಿಯಸ್ ಆಗಿದ್ದಲ್ಲಿ 10% ಜನರಲ್ಲಿ ಕೇವಲ 1% ಜನ ಅಥವಾ 3% ಜನ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರ್ತಾರೆ. ಹಾಗಂದರೆ ಈಗ ನಾನ್ ವರ್ಕಿಂಗ್ ಪ್ರೊಫೆಷನಲ್ ಸೀರಿಯಸ್ ಆಗಿದ್ದಾರಾ? ದೇ ಆರ್ ಕಿಲ್ಲಿಂಗ್ ದ ಟೈಮ್. ಎಷ್ಟೋ ವಿದ್ಯಾರ್ಥಿಗಳು, ಮೋರ್ ದ್ಯಾನ್ 70% ಆಫ್ ದ ವಿದ್ಯಾರ್ಥಿಗಳು ನಾನ್ ವರ್ಕಿಂಗ್ ಸ್ಟೇಜಲ್ಲಿ ಇದ್ದರೂ ಕೂಡ ಟೈಮನ್ನು ಕಿಲ್ ಮಾಡ್ತಾ ಇರ್ತಾರೆ. ಸೊ ನೀವು ಅದನ್ನು ಎನ್ಕ್ಯಾಶ್ ಮಾಡ್ಕೋಬೋದು. ನಿಮ್ಮ ಹತ್ರ ಪ್ರಾಪರ್ ನೋಟ್ಸ್ ಇತ್ತು ಆ್ಯಂಡ್ ಪ್ರಾಪರ್ ಮೆಂಟಲ್ ಆನ್ಸರ್ ರೈಟಿಂಗಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಆದರೆ. ಎರಡನೇದು, ಪ್ರಿಲಿಮ್ಸ್ ಯಾವ ರೀತಿ ಅಪ್ರೋಚ್ ಮಾಡಬೇಕು. ಎಷ್ಟೋ ಜನ ಹೇಳ್ತಾರೆ ಇಂಟರ್ಲಿಂಕಿಂಗ್ ಮಾಡಬೇಕು. ಯಾವುದೇ ಥರದ ಇಂಟರ್ಲಿಂಕಿಂಗ್ ಮಾಡಿದ್ರೆ ಇಲ್ಲಿ ವರ್ಕ್ ಆಗಲ್ಲ. ಯಾಕೆ? ಪ್ರಿಲಿಮ್ಸ್ 1 ಮಾರ್ಕಿನ ಕ್ವಶನ್, ಒಂದು 2 marks ಫಾರ್ ಎವ್ರಿ ಕರೆಕ್ಟ್ 1 question ಆ್ಯಂಡ್ ದ್ಯಾಟ್ ಟು ಬಿ ಇನ್ 1 minute ಯು ಹ್ಯಾವ್ ಟು ಸಾಲ್ವ್. ಯಾವಾಗ ಈ ಸಾಲ್ವ್ ಮೆಕ್ಯಾನಿಸಮ್ ನಿಮ್ಮಲ್ಲಿ ಇಂಟರ್ನಲೈಸ್ ಆಯಿತು, ನಿಮ್ಮಲ್ಲಿ ಕೋರ್ ಸ್ಟ್ಯಾಟಿಕ್ ಚೆನ್ನಾಗಿತ್ತಾ, ಅಥವಾ ಡೈನಮಿಕ್ ಅಪ್ಲಿಕೇಶನ್ ಚೆನ್ನಾಗಿತ್ತಾ, ಎಲಿಮಿನೇಷನ್ ಟೆಕ್ನಿಕ್ ಏನಂತ ಕರಿತೀವಿ UPSCಯಲ್ಲಿ ಅದು ಚೆನ್ನಾಗಿತ್ತಾ, ಆವಾಗ ಅಬ್ಸಲ್ಯೂಟ್ಲಿ ವಂಡರ್ಫುಲ್ ರಿಸಲ್ಟನ್ನು ನೀವು ತರ್ಬೋದು. ದೋಸ್ ಹೂ ಆರ್ ವರ್ಕಿಂಗ್, ದೋಸ್ ಹೂ ಆರ್ ನಾನ್ ವರ್ಕಿಂಗ್, ಅವರು ಕೂಡ ಫಾರ್ ಎವ್ರಿ 30 ಕ್ವಶನ್ಸನ್ನು ಮಾಡಲೇಬೇಕಾಗುತ್ತೆ. ಯಾವಾಗ ನಿಮಗೆ 30 ಕ್ವಶನ್ ಗೊತ್ತಿಲ್ಲದೆ ಇರುವ ಕ್ವಶನ್ನೇ ಆಗಿರ್ಬೋದು, 0 ಮಾರ್ಕ್ ಬರ್ಬೋದು, 100 ಮಾರ್ಕ್ ಬರ್ಬೋದು, ಎಷ್ಟೇ ಮಾರ್ಕ್ ಬರ್ಬೋದು. ಡೈಲಿ ನಿಮ್ಮ ಹಮಿಟ್ ಎಷ್ಟಿಕ್ಕು ಅನ್ನುವಂಥದ್ದು. ಮೇಯ್ನಾಗಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್. ಹೌದು, ಮಾರ್ನಿಂಗ್ ನೀವು ಸ್ವಲ್ಪ ಬೇಗ ಎದ್ದೋಲ್ಬೇಕಾಗತ್ತೆ, 3 hours, ಮತ್ತು ಈವ್ನಿಂಗ್ ನೀವೊಂದು 3 hours, ಮೋರ್ ಆರ್ ಲೆಸ್ 6 hours ನೀವು ಕೊಟ್ಟು ಆಪ್ಷನಲ್ ಸಬ್ಜೆಕ್ಟನ್ನು ನೀವು ಆಫೀಸ್ ಅವರ್ಸಲ್ಲಿ ನೀವು ಸ್ಕ್ಯಾನ್ ಮಾಡ್ಕೋ ಅಥವಾ ಓದ್ತು ಅಂತಂದರೆ ಆ್ಯಕ್ಚುಲೇಟ್ಲಿ ವಂಡರ್ಫುಲ್ ಅಪ್ರೋಚನ್ನು ಕೊಡ್ಬೋದು. ಆ್ಯಂಡ್ ಯು ಹ್ಯಾವ್ ಎ ರಜಾ ದಿನಗಳಿಗೆ ಶನಿವಾರ ಭಾನುವಾರ ಅಂತ ದಿನಗಳು ಕಾರ್ಪೊರೇಟ್ ಬಾಡಿಯಲ್ಲಿಗೆ, ಗೌರ್ಮೆಂಟ್ ಹಾಲಿಡೇಯೂ ಕೊಡ್ತಾರೆ. ಭಾನುವಾರ ನಿಮಗೆ ಟೈಮ್ ಇರ್ತದೆ. ಯುಟಿಲಿಟಿ ಫುಲ್. ಏನಾಗುತ್ತೆ, ಇಲ್ಲಿ ಬೇಕಾಗಿರೋದು ಫಿಸಿಕಲ್ ಫಿಟ್ನೆಸ್ ಮತ್ತು ಮೆಂಟಲ್ ಫಿಟ್ನೆಸ್ ಅನ್ನುವಂಥದ್ದು. ಫಿಸಿಕಲ್ ಫಿಟ್ನೆಸ್ ಅನ್ನುವಂಥದ್ದು ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಮೇನ್ ಆಗಬೇಕು, ಮತ್ತು ಮೆಂಟಲ್ ಫಿಟ್ನೆಸ್ ಬೋತ್ ನಾನ್ ವರ್ಕಿಂಗ್ ಆ್ಯಂಡ್ ವರ್ಕಿಂಗ್ ಸಾಲಿಡ್ ಪ್ರಿಪರೇಷನ್ ಮಾಡಲಿಕ್ಕೆ ಬೇಕೇ ಬೇಕು. ಟೈಮ್ ಅನ್ನುವಂಥದ್ದು ಯುಟಿಲಿಟಿಯಲ್ಲಿಲ್ಲ.
ಟೈಮ್ ಅನ್ನುವಂಥದ್ದು ಬಳಕೆಯಲ್ಲಿಲ್ಲ. ಟೈಮ್ ಅನ್ನುವಂಥದ್ದು ವ್ಯಾಲ್ಯೂವಲ್ಲಿದೆ. ನಾವು ಯಾವ ರೀತಿ ವ್ಯಾಲ್ಯೂ ಕೊಡ್ತೀವಿ ಅದೇ ರೀತಿ ನಮಗೆ ರೆಪ್ಲಿಕಾ ಆಗುತ್ತೆ ಅನ್ನುವ ಭಾವನೆ ವರ್ಕಿಂಗ್ ಪ್ರೊಫೆಷನಲ್ ಮತ್ತು ನಾನ್ ವರ್ಕಿಂಗ್ ಪ್ರೊಫೆಷನಲ್ಗೂ ಬರಬೇಕು. ನಿಮ್ಮ ಅಜೆಂಡಾ UPSCಯನ್ನು ಕ್ಲಿಯರ್ ಆಗೋದು, ನಿಮ್ಮ ಅಜೆಂಡಾ ಸಾಲಿಡ್ ಪ್ರಿಪರೇಷನನ್ನು ಮಾಡೋದು ಅನ್ನುವಂಥದ್ದು ನೀವು ಯಾವಾಗ ತಿಳ್ಕೊಂಡ್ರಲ್ಲ ಆವಾಗ ಟೈಮ್ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ. ಮಾರ್ನಿಂಗ್ 3 hours ಜನರಲ್ ಸ್ಟಡೀಸ್, ಈವ್ನಿಂಗ್ 3 hours ಜನರಲ್ ಸ್ಟಡೀಸ್, ಮಿಡ್ಡಲ್ಲಿ ನೀವು ಆಪ್ಷನಲ್ ರಿವೈಸ್ ಮಾಡಿ ಮತ್ತು ಸಂಡೇ ನೀವು SAಯನ್ನು ಪ್ರಿಪೇರ್ ಆಗಿ ಅನ್ನುವಂಥದ್ದು ಒಂದು ಮಾದರಿ. ಇದು ಯಾವಾಗ ಸಾಧ್ಯ? ನಿಮ್ಮ ಹತ್ರ ಪ್ರಾಪರ್ ನೋಟ್ಸ್ ಇತ್ತು. ಈಗ ಸಾಲಿಡ್ ನೋಟ್ಸನ್ನು ನಿಮಗೆ ನಾನು ತೋರಿಸಿದ್ದೆ ನಮ್ಮ ವೀಡಿಯೋಸಲ್ಲಿ. ಆ ಥರದ ನೋಟ್ಸ್ ಇತ್ತು ಅಂದಾಗ ಮಾತ್ರ ನೀವು ಅದನ್ನು ಇನ್ಕ್ಯಾಲ್ಕುಲೇಟ್ ಮಾಡಲಿಕ್ಕಾಗತ್ತೆ. ಯಾವುದೂ ಅಸಾಧ್ಯ ಅನ್ನುವಂಥದ್ದಿಲ್ಲ. ದೋಸ್ ಹೂ ನೀಡ್ಸ್ ಎ ವ್ಯಾಲ್ಯೂ ದ ವ್ಯಾಲ್ಯೂ ಗಿವ್ಸ್ ಯು ಅನ್ನುವಂಥದ್ದು ಒಂದು ಕೊಟೇಶನ್. ಇದು ಅಯ್ಯೇ ಜ್ಞಾನಿ.